ಇಡೀ ಕರ್ನಾಟಕದ ಮುಸಲ್ಮಾನರು ನೀವು ಕೇಳ್ತಾರೆ ಇದ್ದೀರಾ 2B ರಿಸರ್ವೇಶನ್ ರಿಸ್ಟೋರ್ ಮಾಡಿ, ಪರ್ಸೆಂಟೇಜ್ ರೈಸ್ ಮಾಡಿ ಅಂತ. ಮುಟ್ಟೋದೇ ಇಲ್ಲ, ನಿಮ್ಮನ್ನು ಕೇರೆ ಮಾಡಲ್ಲ. ಆದ್ರೂ ನೀವು 55 ಲಕ್ಷ ಮತ ಕೊಡ್ತೀರಿ. ಗ್ರೇಟ್, ಖುಷಿ ಪಡ್ಬೇಕು. ನೀವಿದ್ರು ಪರಿಣಾಮ ನಾಳೆ ಎದುರಿಸ್ತೀರಿ. ನಿಮ್ಮನ್ನ ನಾನು ಭಯ ಬೀಳಿಸ್ತಾ ಇಲ್ಲ, ವಾಸ್ತವ ಹೇಳ್ತಾ ಇದ್ದೀನಿ. ಒಂದು ಪುಟಾಣಿ 6 ವರ್ಷದ ಮಗು ಹಿಜಾಬ್ ಹಾಕೊಂಡು ರೋಡಲ್ಲಿ ಬರ್ತಿದ್ರೆ ಒಬ್ಬ RS ಆ ಮಗು ತಕ್ಕ ಫೋನಿಗೆ ಎಸ್ಬಿಟ್ಟ. ಯಾರು ಅನ್ನ ಇಕ್ಕಕ್ಕೆ ಬರ್ತಾರೆ, ಯಾರು ಕಾಪಾಡಕ್ ಬರ್ತಾರೆ, ಅವ್ರ ಕೈಗೆ ಕಚ್ಬಿಟ್ರೆ, ಅವ್ರ ಕುತ್ತಿಗೆನೆ ತೆಗೆದು ಬಿಟ್ರೆ ಯಾವತ್ತು ಅರ್ಥ ಆಗುತ್ತೆ ಈ ನಾಡಿನ ಮುಸಲ್ಮಾನ ಸಮುದಾಯಕ್ಕೆ? ಯಾವತ್ತು ರಾಜಕೀಯ ಪ್ರಬುದ್ಧತೆ? ಆದ್ರೆ ಯಾವತ್ತಾದ್ರೂ ಒಂದು ದಿವಸ ಮುಸಲ್ಮಾನರಿಗೆ ನಾನು ಅನ್ಯಾಯ ಮಾಡಿ ಸೋತೆ, ಮುಸಲ್ಮಾನರಿಗೆ ಮೋಸ ಮಾಡಿ ನಾನು ಸೋತೆ, ಯಾವ್ದಾದ್ರೂ ಒಬ್ಬ ರಾಜಕಾರಣಿ ಹೇಳಿದುಂಟಾ? ಅಂತ ದಿವಸ ಬರಬೇಕು. 3,000 ಕೋಟಿ ಕೊಟ್ಟು ಕರ್ನಾಟಕದ 1 ಕೋಟಿ ಮುಸಲ್ಮಾನರನ್ನ ವಂಚನೆ ಮಾಡ್ತಾ ಇರುವಂತಹ ವ್ಯಕ್ತಿಯನ್ನು ನಂಬಿಕೊಂಡು ಈತ ನಮ್ಮ ಬಂಧು, ಈತ ನಮ್ಮ ವಿಮೋಚಕ, ಈತ ನಮ್ಮ ದೇವರು ಅಂತ ಹೇಳ್ಕೊಂಡು, ಆದ್ರೆ ಈ ರಾಜ್ಯದ ಮುಸಲ್ಮಾನರು 1% ಹಣವನ್ನೂ ಕೊಡದೇ ಇರುವಂತಹ ಆ ಘನತವೆತ್ತ ಮುಖ್ಯಮಂತ್ರಿಗೆ ಕೊಟ್ಟಿರುವಂತಹ ವೋಟ್ ಎಷ್ಟು ಅಂದ್ರೆ 92% ವೋಟ್ ಕೊಟ್ಟಿದ್ದೀರಾ. ನನ್ನ ದಲಿತ ಸಮುದಾಯಕ್ಕೂ ಮುಸಲ್ಮಾನ ಸಮುದಾಯಕ್ಕೂ ಇರುವಂತಹ ಪಾಪ್ಯುಲೇಷನ್ ಡಿಫರೆನ್ಸ್ ಕೇವಲ 6%. ಆದ್ರೆ ಹಣದ ವ್ಯತ್ಯಾಸ ನಿಮಗೆ 3,000 ಕೋಟಿ, ನನಗೆ 34,000 ಕೋಟಿ ಡಿಫರೆನ್ಸ್, 31,000 ಕೋಟಿ. ಯಾಕೆ? ನೀವು ಮನುಷ್ಯರಲ್ವಾ ಅಂತ, ಅಥವಾ ನಿಮಗೆ ಕೋಪನೇ ಬರಲ್ವಾ ಅಂತ, ನಿಮ್ಗೆ ಆತ್ಮವಿಶ್ವಾಸ ಇಲ್ವಾ ಅಂತ? ಒಂದು ರೀತಿಯಲ್ಲಿ ಬೊಮ್ಮಾಯಿಗೆ ನಾವು ಒಪ್ಕೋಬೇಕು. ಯಾಕೆ ಅಂತಂದ್ರೆ ಆತ ನಮ್ಮ ವಿರೋಧಿ ಅಂತ ನೇರವಾಗಿ ಒಪ್ಕೊಂಡವತ್ತು. ನಾನು ಇಂಥ ಧರ್ಮಕ್ಕೆ ಸೀಮಿತ, ನೀವು ನನ್ನ ಧರ್ಮವನ್ನ ಕೆಡಕಿದ್ರೆ ನಿಮ್ಮನ್ನು ಬಿಡಲ್ಲ ಅಂತ ನೇರವಾಗಿ ಒಪ್ಕೊಂಡ. ನನ್ನ ಶತ್ರು ಅಂತ ಗೊತ್ತಾಗೋಯ್ತು. ಆದ್ರೆ ಸಿದ್ದರಾಮಯ್ಯ, ನಾನು ನಿನ್ ಜೊತೆಲಿದ್ದೀನಿ, ನಿಮ್ಮ ಅಣ್ಣ ತಮ್ಮ, ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳ್ಕೊಂಡೆ. ಬೆನ್ನಿಗೆ ಚೂರಿ ಆಗ್ತಾ ಇದ್ರು ಕೂಡ ನೀವು ಅದನ್ನ ನಂಬ್ಕೊಂಡು ಕೂತಿದ್ದೀರಲ್ಲ, ಏನಂತ ಕರಿಬೇಕು? ಚುನಾವಣೆಗೆ ಹೋಗಿ ಓಟ್ ಹಾಕೊಡ್ರಿ, ಬಿಜೆಪಿ ಬಂದ್ಬಿಡುತ್ತೆ ಸರ್. ಬಿಜೆಪಿ ಬಂದೇನಾಯ್ತು? ಕಾಂಗ್ರೆಸ್ ಬಂದೇನಾಯ್ತು? ಇವತ್ತು ನಿಜವಾಗ್ಲೂ ಮುಸಲ್ಮಾನ ಸಮುದಾಯ ನೆಮ್ಮದಿಯಾಗಿ ಈ ರಾಜ್ಯದಲ್ಲಿ ಬದುಕಿದೆ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಅಲ್ಲಾರ ಮೇಲೆ ಪ್ರಮಾಣ ಮಾಡಿ ಹೇಳಿ ನೆಮ್ಮದಿಯಾಗಿದ್ದೀವಿ, ನಮ್ಮ ರಕ್ಷಣೆ ಇದೆ ಅಂತ ಹೇಳಿ ನಮ್ಮ ರಾಜಕೀಯ ಬೇಡ ಬಿಟ್ಬಿಡ್ತೀವಿ. ಇಲ್ಲ ನಮ್ಗೆ ಆತಂಕ ಇದೆ, ನಾವು ಅನ್ಯಾಯಕ್ಕೆ ಒಳಗಾಗಿದ್ದೀವಿ ಅಂತಂದ್ರೆ ನೀವು ಹೆಚ್ಚು ಬೆಂಬಲ ನೀವು ಯಾವ್ದಾರು ನಿಮ್ಗೆ ಇಷ್ಟೋ ಪಕ್ಷ ಕೊಡಗಡೆ ಕೊಡಿ. ನಿಮ್ಮ ಪರವಾಗಿ ಮಾತಾಡೋದಕ್ಕೆ ಯಾರೂ ಇಲ್ಲದೆ ಇರೋ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ. ಬಾಬಾ ಸಾಹೇಬ್ರು ಯಾರ ಪರವಾಗಿ ಮಾತಾಡ್ತಿದ್ರು ಅವರು ಬಾಬಾ ಸಾಹೇಬ್ರು ಓಟ್ ಹಾಕ್ಲಿಲ್ಲ. ಇಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿನಿಧಿ ಯಾರ ಪರವಾಗಿ ಮಾತಾಡ್ತಾ ಇದೆ, ಯಾರಿಗೋಸ್ಕರ ಜೀವ ಕೊಡ್ತಾ ಇದೆ, ಯಾವ ನನ್ನ ಕಾರ್ಯಕರ್ತರು, ಯಾರ ನನ್ನ ನಾಯಕರು ಯಾವ ಜನಕ್ಕೋಸ್ಕರ ತಮ್ಮ ಪ್ರಾಣಗಳನ್ನ ಕಳ್ಕೊತಾ ಇದ್ದಾರೆ, ಜೈಲಲ್ಲಿದ್ದಾರೆ, ಬದುಕುಗಳನ್ನ ಕಳ್ಕೊಂಡಿದ್ದಾರೆ, ಅವ್ರ ಹೆಂಡತಿ ಮಕ್ಕಳ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ, ಪುಟಾಣಿ ಮಕ್ಕಳನ್ನ ಬಿಟ್ಟು ಜೈಲಲ್ಲಿ ತನ್ನ ಜೀವನಗಳನ್ನ ಕಳೀತಾ ಇದ್ದಾರೆ. ಆ ನಾಯಕರು ಕಟ್ಟದ ಪಕ್ಷ ಬಂದು ಕೇಳ್ತಾ ಇದ್ದಾರೆ, ನಿಮ್ಮ ಪರವಾಗಿ ಯಾರೂ ಮಾತಾಡ್ತಾ ಇದ್ದಾಗ ನಿಮ್ಮ ಪರವಾಗಿ ನಾವು ಮಾತಾಡ್ತೀವಿ. 224 ಕ್ಷೇತ್ರಗಳಲ್ಲಿ ನೀವು ಯಾರನ್ನ ಬೇಕಾದ್ರೆ ಗೆಲ್ಸ್ಕೊಳ್ಳಿ, ಒಂದೇ ಸಲಿಗೆ SDPನ ಗೆಲ್ಸಿ ಅಂತ ಕೇಳ್ತಾ ಇಲ್ಲ. ನಿಮಗೆ ಕಾಂಗ್ರೆಸ್ಸೇ ಬೇಕಲ್ವಾ? ಗೆಲ್ಲಿಸ್ಕೊಳ್ಳಿ. 2 ಕ್ಷೇತ್ರದಲ್ಲಿ, 1 ಕ್ಷೇತ್ರದಲ್ಲಿ ನಿಮ್ಮ ಪರವಾಗಿ ಮಾತಾಡೋದಕ್ಕೆ ಯಾವನೂ ಇಲ್ಲ ಅಂದಾಗ ನಾವು ಮಾತಾಡ್ತೀವಿ ಅಂತ ಕೇಳಿದ್ರು ಕೂಡ ಅಟ್ಲೀಸ್ಟ್ ನಮ್ಮ ನಂಬಲ್ಲ ನೀವು ಅಂತಂದ್ರೆ, ಬಾಬಾ ಸಾಹೇಬ್ರಿಗೆ ಅವತ್ತಾದಂತ ಮೋಸ SDPಗೆ ಇವತ್ತಾಗ್ತಾ ಇರೋದ ಮೋಸ ಏನಾದ್ರು ವ್ಯತ್ಯಾಸ ಇದೆಯಾ? ಈಗ ಒಂದು 5 ನಿಮಿಷ ನಾನು SDPನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನ್ನೋದನ್ನ ನೀವು ಮರಿಬೇಕು, ನಾನು ಮರಿಬೇಕು. ನಾನಿಲ್ಲಿ ಒಬ್ಬ ದಲಿತ ಸಂಘಟನೆಯ ಮುಖಂಡನಾಗಿ ಮಾತಾಡ್ತೀನಿ ಒಂದು 5 ನಿಮಿಷ. ಮತ್ತೆ ನಾನು SDP ಕಾರ್ಯಕರ್ತನೆ, ಇಲ್ಲಿವರೆಗೂ SDP ಕಾರ್ಯಕರ್ತ. ಈಗ ಒಂದು 5 ನಿಮಿಷ ಗ್ಯಾಪ್ ತಗೋತೀನಿ. ಯಾಕೆ ಅಂತಂದ್ರೆ ಒಂದು ಸ್ವಲ್ಪ 5 ನಿಮಿಷಗಳ ಕಾಲ ನಾನು ನಿಮ್ಮನ್ನ ರೇಗಿಸ್ಬೇಕು ಮತ್ತೆ ಅವಮಾನಿಸ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಮನ್ನು ರೇಗಿಸ್ಬೇಕು ಮತ್ತೆ ಅವಮಾನಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಕೋಪ ಬಂದ್ರೆ ಕೋಪ ಮಾಡ್ಕೊಳ್ಳಿ, ನನಗೇನು ಅಡ್ಡಿ ಇಲ್ಲ. ಸತ್ಯ ಮಾತ್ರ ಹೇಳ್ತೀನಿ, ಯಾಕಂದ್ರೆ ಸತ್ಯ ಅನ್ನೋದು ಕಹಿಯಾಗಿರ್ತದೆ, ನಿಷ್ಠೂರವಾಗಿರ್ತದೆ. ಸತ್ಯ ಹೇಳ್ತೀನಿ ನಿಮ್ಮ ಮುಂದೆ, ಒಪ್ಪೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾವು ದಲಿತರು ಈ ಕರ್ನಾಟಕದಲ್ಲಿ 23% ಇದ್ದೀವಿ. ಎಷ್ಟು ಪರ್ಸೆಂಟ್ ಇದ್ದೀವಿ? ಜೋರಾಗಿ ಹೇಳಿ ಸರಿ. ನಾವು 23% ಇದ್ದೀವಿ. ಸಿದ್ದರಾಮಯ್ಯನವರು ಈ ಸಾರಿ ಬಡ್ಜೆಟ್ ಅನ್ನು ಮಾಡಿದಾಗ ನಮ್ಮ ದಲಿತ ಸಮುದಾಯಕ್ಕೆ 34,000 ಕೋಟಿ ರೂಪಾಯಿಗಳನ್ನ ಅನುದಾನವಾಗಿ ಕೊಟ್ಟಿದ್ದಾರೆ. ನಾವಿರೋದು 23%. ನಮ್ಮ ಪಾಪ್ಯುಲೇಷನ್ 1,08,00,000 ಅಥವಾ 10 ಲಕ್ಷ ಅನ್ಕೊಳ್ಳಿ, 1,10,00,000. ನಮಗೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹಣ ಎಷ್ಟು ಅಂದ್ರೆ 34,000 ಕೋಟಿ. ಈ ರಾಜ್ಯದಲ್ಲಿ ಮುಸಲ್ಮಾನರು 17% ಇದ್ದಾರೆ. ಟೋಟಲ್ ಜನಸಂಖ್ಯೆ ಅಂತಂದ್ರೆ 90 ಲಕ್ಷದಿಂದ 1 ಕೋಟಿ ಅಂತ ಇಟ್ಕೊಳ್ಳಿ. ಒಬ್ಬ ಪತ್ರಕರ್ತ
ಬಡ್ಜೆಟ್ ಆದಮೇಲೆ ಸಿದ್ದರಾಮಯ್ಯನವ್ರನ್ನ ಕೇಳ್ತಾನೆ, ನೀವು ಮುಸಲ್ಮಾನರಿಗೆ ಕೋಟಿಗಳನ್ನ ಕೊಟ್ಬಿಟ್ಟಿದ್ದೀರಂತೆ, ಸಾವಿರಾರು ಕೋಟಿ ಕೊಟ್ಬಿಟ್ಟಿದ್ದೀರಂತೆ, ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ, ನಿಜಾನ ಅಂತ ಕೇಳ್ತಾರೆ. ಆಗ ಸಿದ್ದರಾಮಯ್ಯನವರು ಹೇಳ್ತಾರೆ, ನನ್ನ ಬಡ್ಜೆಟ್ಟಿನ ಗಾತ್ರ 3,17,000 ಕೋಟಿ, ನಾನು ಮುಸಲ್ಮಾನರ ಅಭಿವೃದ್ಧಿಗೆ ಕೊಟ್ಟಿರುವಂಥದ್ದು ಕೇವಲ 3,000 ಕೋಟಿ, 1% ಕೂಡ ಅಲ್ಲ, ಕೇವಲ 0.9% ಅಥವಾ ಅದಕ್ಕಿಂತ ಕೆಳಗಡೆ ಅಷ್ಟೇ ಕೊಟ್ಟಿರೋದು. ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರಿಗೆ ಅದೇ ಕೆಲಸ, ನಾನು ಮುಸಲ್ಮಾನರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆದರೆ ಈ ರಾಜ್ಯದ ಮುಸಲ್ಮಾನರು 1% ಹಣವನ್ನೂ ಕೊಡದೇ ಇರುವಂತಹ ಆ ಘನತವೆತ್ತ ಮುಖ್ಯಮಂತ್ರಿಗೆ ಕೊಟ್ಟಿರುವಂತಹ ವೋಟ್ ಎಷ್ಟು ಅಂದ್ರೆ 92% ವೋಟ್ ಕೊಟ್ಟಿದ್ದೀರಾ. ನಮಗೆ 34,000 ಕೋಟಿ. ನನ್ನ ದಲಿತ ಸಮುದಾಯಕ್ಕೂ ಮುಸಲ್ಮಾನ ಸಮುದಾಯಕ್ಕೂ ಇರುವಂತಹ ಪಾಪ್ಯುಲೇಷನ್ ಡಿಫರೆನ್ಸ್ ಕೇವಲ 6%. ಆದರೆ ಹಣದ ವ್ಯತ್ಯಾಸ ನಿಮಗೆ 3,000 ಕೋಟಿ, ನನಗೆ 34,000 ಕೋಟಿ, ಡಿಫರೆನ್ಸ್ 31,000 ಕೋಟಿ. ಯಾಕೆ ನೀವು ಮನುಷ್ಯರಲ್ವಾ ಅಂತ, ಅಥವಾ ನಿಮಗೆ ಕೋಪನೇ ಬರಲ್ವಾ ಅಂತ, ನಿಮ್ಗೆ ಆತ್ಮವಿಶ್ವಾಸವೇ ಇಲ್ವಾ ಅಂತ. 3,000 ಕೋಟಿ ಕೊಟ್ಟು ಕರ್ನಾಟಕದ 1 ಕೋಟಿ ಮುಸಲ್ಮಾನರನ್ನ ವಂಚನೆ ಮಾಡ್ತಾ ಇರುವಂತಹ ವ್ಯಕ್ತಿಯನ್ನು ನಂಬಿಕೊಂಡು ಈತ ನಮ್ಮ ಬಂಧು, ಈತ ನಮ್ಮ ವಿಮೋಚಕ, ಈತ ನಮ್ಮ ದೇವರು ಅಂತ ಹೇಳ್ಕೊಂಡು 92% ಓಟು ಅಂದ್ರೆ ಹತ್ರ 50-55 ಲಕ್ಷ ಓಟ್ಗಳನ್ನ ಕೊಟ್ಟಿದ್ದೀರಿ ಅಂತಂದ್ರೆ ಏನು ಈ ಸಮುದಾಯದ ಹಿತದೃಷ್ಟಿ ಇಟ್ಕೊಂಡು ಇಷ್ಟು ಓಟನ್ನ ಕೊಡ್ತಾ ಇದ್ದೀರಾ, ಅಥವಾ ನಮ್ಮ ಸಮಾಧಿಗಳನ್ನು ನಾವೇ ತೋಡ್ಕೋತಾ ಇದ್ದೀವಿ ಅಂತ ಇಷ್ಟು ಓಟ್ಗಳನ್ನ ಕೊಡ್ತಾ ಇದ್ದೀರಾ? ನಾನು ಬಾಬಾ ಸಾಹೇಬ್ರ ಒಂದು ಘಟನೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತೀನಿ. ಈ ದೇಶದಲ್ಲಿ ಡಿಗ್ರಿ ಹೋಲ್ಡರ್ಸ್, ಟ್ಯಾಕ್ಸ್ ಪೇಯರ್ಸ್ ಮತ್ತೆ ಯಾರು ಜಮೀನ್ದಾರ್ ಇರ್ತಾರೆ ಅವರಿಗೆ ಮಾತ್ರ ಓಟುಗಳನ್ನು ಹಾಕುವಂತಹ ಹಕ್ಕು ಇದ್ದಿದ್ದು. ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಇವತ್ತಿನಂತೆ 18 ವರ್ಷ ಇತ್ತಲ್ಲ, ಆಗ 21 ವರ್ಷ ಇತ್ತು. 21 ವರ್ಷ ಮುಗಿದವರೆಲ್ಲರಿಗೂ ಕೂಡ ಓಟ್ ಹಾಕುವಂತಹ ಹಕ್ಕು ಇರಲಿಲ್ಲ. ಇದ್ದಿದ್ದು ಕೇವಲ ಟ್ಯಾಕ್ಸ್ ಪೇಯರ್ಸ್, ಡಿಗ್ರಿ ಹೋಲ್ಡರ್ಸ್ ಮತ್ತೆ ಜಮೀನ್ದಾರರಿಗೆ ಮಾತ್ರ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿ ಇಂಗ್ಲಿಷ್ನವರ ಎದೆಗೆ ಗುದ್ದದಂತೆ ಪ್ರಶ್ನೆಗಳನ್ನ ಎತ್ತಿ ಗಾಂಧೀಜಿಯವ್ರ ಜೊತೆ ಸ್ಪರ್ಧೆಯನ್ನ ಮಾಡಿ ಇಡೀ ಅಖಂಡ ಭಾರತದ ಸ್ವತಂತ್ರ ಹೋರಾಟಗಾರರೇನಿದ್ದಾರೆ ಅವರಲ್ಲಿದ್ದಂತಹ ಜಾತಿವಾದದ ಹುಳುಗಳನ್ನ ಸಾಯಿಸಿ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿ ಇಡೀ ದೇಶದ ಸಕಲರಿಗೂ ಕೂಡ 21 ವರ್ಷ ದಾಟಿದಂತಹ ಹೆಣ್ಣು ಮತ್ತು ಗಂಡು ಎಲ್ರಿಗೂ ಕೂಡ ಓಟಿನ ಹಕ್ಕನ್ನ ಕೊಡಿಸ್ತಾರೆ. ಆದ್ರೆ ಅವರ ಹೋರಾಟಕ್ಕೆ ಸಿಕ್ಕಿದಂತಹ ಪ್ರತಿಫಲ ಏನು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾರ್ವಜನಿಕವಾಗಿ ಚುನಾವಣೆಗೆ ನಿಂತಾಗ ಅವರಿಗೆ ಸಿಗೋ ಓಟ್ ಎಷ್ಟು ಗೊತ್ತಾ? ಠೇವಣಿ ಕೂಡ ಸಿಗೋದಿಲ್ಲ, ಅತ್ಯಂತ ಹೀನಾಯವಾಗಿ ಸೋಲ್ತಾರೆ. ಇದು ಈ ದೇಶದ ಹಣೆಬರಹ, ದುರದೃಷ್ಟ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾನು ಯಾರಿಗೋಸ್ಕರ ನನ್ನ ಜೀವವನ್ನ ಪಣಕ್ಕಿಟ್ಟು, ನಾನು ಯಾರಿಗೋಸ್ಕರ ನನ್ನ ಸಂತೋಷಗಳನ್ನ ಕಳ್ಕೊಂಡು, ನಾನು ಯಾರಿಗೋಸ್ಕರ ನನ್ನ ವೈಯಕ್ತಿಕ ಬದುಕನ್ನ ಬಲಿ ಕೊಟ್ಕೊಂಡು ಅವ್ರಿಗೆ ಹಕ್ಕು ಮತ್ತು ಅಧಿಕಾರಗಳನ್ನ ತಂದ್ಕೊಂಡ್ರು, ಆ ನನ್ನ ಜನ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ವಿರೋಧಿಗಳು ನನ್ನ ಅರ್ಥ ಮಾಡ್ಕೊಂಡ್ರು. ನನ್ನ ಜನ ಇವತ್ತು ಮನುವಾದಿ ಪಕ್ಷಗಳ ಗುಲಾಮರಾಗಿದ್ದಾರೆ. ನನಗೆ ಓಟ್ ಕೊಡ್ಲಿಲ್ಲ, ನನ್ನನ್ನು ಸೋಲ್ಸಿದ್ರು ಅಂತ ಬಹಳ ದುಃಖದಿಂದ ಕಣ್ಣಲ್ಲಿ ನೀರು ಹಾಕೊಂಡು ಅಳ್ತಾರೆ. ಆಗ ಇವತ್ತಿನ ಜೈಸೂರ್ ಮತ್ತು ಕುಲ್ನಾ, ಈಗ ಅದು ಪಾಕಿಸ್ತಾನದ ಭಾಗದಲ್ಲಿದೆ, ಅಲ್ಲಿನ ಮುಸ್ಲಿಂ ಲೀಗ್ ಬಾಬಾ ಸಾಹೇಬ್ರನ್ನ ಕರೆದು ಅಲ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಂತಹ ಜೋಗೇಂದ್ರನಾಥ್ ಮಂಡಲ್ ಅವರಿಂದ ರಾಜೀನಾಮೆಯನ್ನು ಕೊಡಿಸಿ ಬಾಬಾ ಸಾಹೇಬ್ರನ್ನ ಇನಾನಿಮಸ್ ಆಗಿ ಆಯ್ಕೆ ಮಾಡಿ ಸಂವಿಧಾನ ರಚನಾ ಸಮಿತಿಗೆ ನೀವು ಹೋಗಿ ಬಾಬಾ ಸಾಹೇಬ್ ನೀವಿದ್ರೆ ಸಂವಿಧಾನ ಅಂತ ಕಳಿಸ್ಕೊಡ್ತಾರೆ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಈಗ ಈ ಎರಡನ್ನೂ ಡಿಫ್ರೆನ್ಸ್. ಚಪ್ಪಾಳೆ ತಟ್ಟಬೇಡಿ, ಆಮೇಲೆ ನೀವೇ ತಲೆ ತಗ್ಸೋದು. ಯಾಕೆ ನಾನೀಗ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂಥರ ಮಾತಾಡ್ತಿಲ್ಲ. ಕಾಲ ಹೇಗೆ ತನ್ನ ಗತಿಯನ್ನು ಬದಲಾಯಿಸಿದೆ, ಹೇಗೆ ಉಲ್ಟಾ ಆಗಿದೆ ಅಂತ ನೋಡಿ. ಅವತ್ತು ಮುಸಲ್ಮಾನರಿಗಿದ್ದಂತಹ ರಾಜಕೀಯ ಪ್ರಬುದ್ಧತೆ, ಯಾವ ದಲಿತ ಸಮುದಾಯದಿಂದ ಅಸ್ಪೃಶ್ಯ ಸಮುದಾಯದಿಂದ ಹುಟ್ಟಿ ಬಂದಂತಹ ಅಸ್ಪೃಶ್ಯತೆ ವಿಮೋಚನೆಗಾರರಾಗಿ ಹೋರಾಟ ಮಾಡಿದಂತಹ ಬಾಬಾ ಸಾಹೇಬ್ರನ್ನ ಅವತ್ತಿನ ದಲಿತರು ಅರ್ಥ ಮಾಡ್ಕೊಳ್ಳಿಲ್ಲ, ಮುಸಲ್ಮಾನರು ಅರ್ಥ ಮಾಡ್ಕೊಂಡ್ರು, ಅವ್ರನ್ನ ಲೋಕಸಭೆ ಕಳಿಸ್ಕೊಟ್ರು. ಯಾರಿಂದ ಯಾರಿಗೆ ಹಕ್ಕು ಸಿಕ್ಕಿತ್ತಲ್ಲ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡಿದ್ರು. ಅಂದ್ರೆ ಅವತ್ತಿನ ಅಸ್ಪೃಶ್ಯ ಸಮುದಾಯ, ದಲಿತ ಸಮುದಾಯ ರಾಜಕೀಯ ಅಪ್ರಬುದ್ಧತೆಯಿಂದ, ನಂಬಿಕೆ ದ್ರೋಹದಿಂದ ನರಳುತ್ತಾ ಇತ್ತು. ಮುಸಲ್ಮಾನರಿಗೆ ಅವತ್ತು ರಾಜಕೀಯವಾದಂಥ ಬಹಳ ದೊಡ್ಡ ಪ್ರಬುದ್ಧತೆ ಇತ್ತು, ಬಾಬಾ ಸಾಹೇಬ್ರನ್ನ ಗೆಲ್ಲಿಸ್ಕೊಟ್ರು. ಇವತ್ತೇನಾಗಿದೆ ನೋಡಿ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಸ್ವತಃ ಒಪ್ಪಿಕೊಂಡಿದ್ದಾರೆ. ಕಳೆದ ಸಾರಿ ಚುನಾವಣೆಯಲ್ಲಿ ಸೋತಾಗ ನೇರವಾಗಿ ಮಾಧ್ಯಮಗಳಲ್ಲಿ ಸ್ವಂತ ಒಪ್ಕೊಂಡಿದ್ದಾರೆ ಅವರು. ನಾನು ದಲಿತ ಸಮುದಾಯವನ್ನ ಎದುರು ಹಾಕಿಕೊಂಡು ನಾನು ಸೋತೆ, ನಾನು ತಪ್ಪು ಮಾಡಿದೆ ಅಂತ. ಯಾಕೆ ಅಂತಂದ್ರೆ ದಲಿತ ಸಮುದಾಯದಂತಹ 30 ವರ್ಷಗಳ ಹೋರಾಟ, ಆಗ್ರಹ,
ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀನಿ ಅಂತ ಮಾತು ಕೊಟ್ಟು ಸೋತು ಮೋಸ ಮಾಡಿದ ಪರಿಣಾಮವಾಗಿ ಆ ದಲಿತ ಸಮುದಾಯ ನನ್ನ ವಿರುದ್ಧ ಓಟನ್ನು ಹಾಕ್ತು, ನಾನು ಅಧಿಕಾರವನ್ನು ಕಳ್ಕೊಂಡೆ ಅಂತ. ಇದನ್ನ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ದಲಿತ ಸಮುದಾಯ ಸ್ವಲ್ಪನಾದ್ರೂ ಕೂಡ ರಾಜಕೀಯ ಪ್ರಬುದ್ಧತೆಯನ್ನ ಗಳಿಸ್ಕೊಳ್ತು. ನನಗೆ ಯಾರು ಮೋಸ ಮಾಡ್ತಾರೆ ಅವ್ರ ವಿರುದ್ಧ ನಾನು ನಿಲ್ಲಬಲ್ಲೆ ಅನ್ನುವಂತಹ ಒಂದು ಪ್ರಜ್ಞಾವಂತಿಕೆಯನ್ನ, ರಾಜಕೀಯ ಇಚ್ಛಾಶಕ್ತಿಯನ್ನ ಈ ನಾಡಿನ ದಲಿತ ಸಮುದಾಯ ತೋರಿಸ್ಕೊಡ್ತು. ಬಾಬಾ ಸಾಹೇಬರು ಹಕ್ಕು ಕೊಟ್ಟಾಗ ಸೋತಿದ್ದಂಥ ಸಮುದಾಯ ಒಂದಿಷ್ಟು ರಾಜಕೀಯ ಪ್ರಬುದ್ಧತೆಯನ್ನು ಗಳಿಸ್ಕೊಡ್ತು. ಆಮೇಲೆ ಬಿಜೆಪಿಯನ್ನು ನಂಬಿದ್ರು, ದುರಂತ ಇದು. ಬಿಜೆಪಿ ಪರವಾಗಿ ನಿಲ್ತು ದಲಿತ ಸಮುದಾಯ. ಮತ್ತೆ ಒಳ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಮೋಸ ಮಾಡ್ತು ಅಂತ ಗೊತ್ತಾಗಿದ್ ಕೂಡ್ಲೇನೆ ಅವ್ರನ್ನ ತೆಗೆದು ತಿಪ್ಪೆಗೆ ಹಾಕಿದ್ರು. ಮತ್ತೆ ಒಂದ್ ಸೆಕೆಂಡ್ ಆಳೂರಿಗೆ ಉಳಿದವನೇ ಗೌಡ ಅಂತ ಮತ್ತೆ ಕಾಂಗ್ರೆಸ್ ಓಟ್ ಕೊಟ್ರು. ಆಗ ಬೊಮ್ಮಾಯಿ ಹೇಳಿದ್ದೇನು ಅಂತಂದ್ರೆ, ಒಳ ಮೀಸಲಾತಿ ವಿಚಾರದಲ್ಲಿ ನಾನು ತಪ್ಪು ನಿರ್ಣಯ ಕೈಗೊಂಡು ಇವತ್ತು ನಾನು ಸೋತೆ ಅಂತ. ಅಂದ್ರೆ ನಾನು ಸೋತಿದ್ದು ಮತ್ತೆ ಗೆದ್ದಿದ್ದು ದಲಿತ ಸಮುದಾಯದಿಂದ ಅಂತ ಅವರೇ ಡೈರೆಕ್ಟ್ ಆಗಿ ಒಪ್ಕೊಂಡಿದ್ದಾರೆ. ಆದರೆ ಯಾವತ್ತಾದ್ರೂ ಒಂದು ದಿವಸ ಮುಸಲ್ಮಾನರಿಗೆ ನಾನು ಅನ್ಯಾಯ ಮಾಡಿ ಸೋತೆ, ಮುಸಲ್ಮಾನರಿಗೆ ಮೋಸ ಮಾಡಿ ನಾನು ಸೋತೆ, ಯಾವುದಾದ್ರೂ ಒಬ್ಬ ರಾಜಕಾರಣಿ ಹೇಳಿದುಂಟಾ? ಅಂಥ ದಿವಸ ಬರಬೇಕು, ಅಂಥ ದಿವಸ ಬರಬೇಕು. ನಾನು ಆಗಲೇ ಬಾಬಾ ಸಾಹೇಬ್ರ ಉದಾಹರಣೆ ನಿಮ್ಗೆ ಹೇಳ್ತಾ ಇದ್ದೆ. ಈಗ ನೋಡಿ, ಇಡೀ ದೇಶದಲ್ಲಿ ದಲಿತ ಮತ್ತು ಮುಸಲ್ಮಾನರ ವಿಚಾರ ಬಂದಾಗ ಯಾವ ಪಕ್ಷಗಳು ಕೂಡ ಧ್ವನಿ ತೆಗಿತಾ ಇಲ್ಲ. ನಿಮಗೆ ಗೊತ್ತಿರಲಿ, ಯಾವ್ದಾದ್ರು ಪಕ್ಷ ಧ್ವನಿ ತೆಗೆದಿದ್ರೆ ನೇರವಾಗಿ ಅಲ್ಲಿಂದನೇ ಹೇಳಿ. NEP ವಿಚಾರ ಬಂದಾಗ, CA ವಿಚಾರ ಬಂದಾಗ, NRC ವಿಚಾರ ಬಂದಾಗ, NPR ವಿಚಾರ ಬಂದಾಗ, ಹಿಜಾಬ್ ವಿಚಾರ ಬಂದಾಗ, ಅಜಾನ್ ವಿಚಾರ ಬಂದಾಗ, ಪ್ಯಾಲೆಸ್ತೈನ್ ವಿಚಾರ ಬಂದಾಗ, ಅಥವಾ ಮುಸಲ್ಮಾನರ ಮೇಲೆ ಗೋ ಹತ್ಯೆ ನಿಷೇಧನ ಕಾಯ್ದೆಯನ್ನು ಇಟ್ಕೊಂಡು ದಾಳಿಗಳು ನಡೆದಾಗ ಯಾವ ಪಕ್ಷ ಬಂದು ಮಾತಾಡ್ತು? ಯಾರೂ ಇಲ್ಲ. ಬಾಬಾ ಸಾಹೇಬ್ರ ವಿರುದ್ಧ ಒಬ್ಬ ಜೀತ್ಗಾರ, ಒಬ್ಬರ ಮನೇಲಿ ಸಗಣಿ ಬಾಸ್ತಾ ಇದ್ದವನು ನಿಂತು ಎಲೆಕ್ಷನ್ ಅಲ್ಲಿ ಗೆದ್ದ. ಬಾಬಾ ಸಾಹೇಬ್ರು ಯಾರ ಪರವಾಗಿ ಮಾತಾಡ್ತಿದ್ರು ಅವರು ಬಾಬಾ ಸಾಹೇಬ್ರಿಗೆ ಓಟ್ ಹಾಕ್ಲಿಲ್ಲ. ಇಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿನಿತ್ಯ ಯಾರ ಪರವಾಗಿ ಮಾತಾಡ್ತಾ ಇದೆ, ಯಾರಿಗೋಸ್ಕರ ಜೀವ ಕೊಡ್ತಾ ಇದೆ, ಯಾವ ನನ್ನ ಕಾರ್ಯಕರ್ತರು, ಯಾರ ನನ್ನ ನಾಯಕರು ಯಾವ ಜನಕ್ಕೋಸ್ಕರ ತಮ್ಮ ಪ್ರಾಣಗಳನ್ನ ಕಳ್ಕೊತಾ ಇದ್ದಾರೆ, ಜೈಲಲ್ಲಿದ್ದಾರೆ, ಬದುಕುಗಳನ್ನ ಕಳ್ಕೊಂಡಿದ್ದಾರೆ, ಅವ್ರ ಹೆಂಡತಿ ಮಕ್ಕಳ ಕಣ್ಣಲ್ಲಿ ನೀರು ಹಾಕ್ಸ್ತಾ ಇದ್ದಾರೆ, ಪುಟಾಣಿ ಮಕ್ಕಳನ್ನ ಬಿಟ್ಟು ಜೈಲಲ್ಲಿ ತನ್ನ ಜೀವನಗಳನ್ನ ಕಳೀತಾ ಇದ್ದಾರೆ. ಆ ನಾಯಕರು ಕಟ್ಟಿದಂತ ಪಕ್ಷ ಬಂದು ಕೇಳ್ತಾ ಇದ್ದಾರೆ, ನಿಮ್ಮ ಪರವಾಗಿ ಯಾರೂ ಮಾತಾಡ್ತಾ ಇದ್ದಾಗ ನಿಮ್ಮ ಪರವಾಗಿ ನಾವು ಮಾತಾಡ್ತೀವಿ. 224 ಕ್ಷೇತ್ರಗಳಲ್ಲಿ ನೀವು ಯಾರನ್ನ ಬೇಕಾದ್ರೆ ಗೆಲ್ಸ್ಕೊಳ್ಳಿ, ಒಂದೇ ಸಲಿಗೆ SDPನ ಗೆಲ್ಸಿ ಅಂತ ಕೇಳ್ತಾ ಇಲ್ಲ. ನಿಮಗೆ ಕಾಂಗ್ರೆಸ್ಸೇ ಬೇಕಲ್ವಾ, ಗೆಲ್ಲಿಸ್ಕೊಳ್ಳಿ. 2 ಕ್ಷೇತ್ರದಲ್ಲಿ, 1 ಕ್ಷೇತ್ರದಲ್ಲಿ ನಿಮ್ಮ ಪರವಾಗಿ ಮಾತಾಡೋದಕ್ಕೆ ಯಾವನೂ ಇಲ್ಲ ಅಂದಾಗ ನಾವು ಮಾತಾಡ್ತೀವಿ ಅಂತ ಕೇಳಿದ್ರು ಕೂಡ ಅಟ್ಲೀಸ್ಟ್ ನಮ್ಮ ನಂಬಲ್ಲ ನೀವು ಅಂತಂದ್ರೆ, ಬಾಬಾ ಸಾಹೇಬ್ರಿಗೆ ಅವತ್ತಾದಂತ ಮೋಸ SDPಗೆ ಇವತ್ತಾಗ್ತಾ ಇರೋದ ಮೋಸ ಏನಾದ್ರು ವ್ಯತ್ಯಾಸ ಇದೆಯಾ? ಏನಾದ್ರೂ ವ್ಯತ್ಯಾಸ ಇದೆಯಾ? ಯಾರು ಅನ್ಯಾಯಕ್ಕೆ ಬರ್ತಾರೆ, ಯಾರು ಕಾಪಾಡಕ್ ಬರ್ತಾರೆ, ಅವ್ರ ಕೈಯೇ ಕಚ್ಬಿಟ್ರೆ, ಅವ್ರ ಕುತ್ತಿಗೆನೆ ತೆಗೆದು ಬಿಟ್ರೆ ಯಾವತ್ತು ಅರ್ಥ ಆಗುತ್ತೆ ಈ ನಾಡಿನ ಮುಸಲ್ಮಾನ ಸಮುದಾಯಕ್ಕೆ? ಯಾವತ್ತು ರಾಜಕೀಯ ಪ್ರಬುದ್ಧತೆ ಬರುತ್ತೆ? ಒಬ್ಬ ಯಕಶ್ಚಿತ್ ಕ್ರಿಮಿ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸಲ್ಮಾನ ಸಮುದಾಯದ ಹೆಣ್ಮಕ್ಳಿಗೆ ಪರ್ಮನೆಂಟ್ ಗಂಡ ಇಲ್ಲ, ದಿನಕ್ಕೊಬ್ಬ ಗಂಡ ಬೇಕು ಮುಸಲ್ಮಾನರ ಹೆಣ್ಮಕ್ಳಿಗೆ ಅಂತ ಮಾತಾಡಿದಾಗ 9 ಜನ MLAಗಳು ಮುಸಲ್ಮಾನರು ಒಂದು ಧ್ವನಿ ತೆಗೆಯಲ್ಲ ಅಂತಂದ್ರೆ ಇನ್ನೆಷ್ಟರ ಮಟ್ಟಿಗೆ ಅವ್ರ ಎದೆ ಸತ್ತೋಗಿರ್ಬೇಕು ಹೇಳಿ, ಇನ್ನೆಷ್ಟರ ಮಟ್ಟಿಗೆ ಅವ್ರಿಗೆ ಮತಿ ಭ್ರಮಣೆ ಆಗಿರ್ಬೇಕು. ಆ 9 ಜನ MLAಗಳಿಗೂ ಕೂಡ ಹೆಂಡತಿ ಇದ್ದಾರೆ, ತಾಯಿ ಇದ್ದಾರೆ, ತಂಗಿ ಇದ್ದಾರೆ, ಮಕ್ಕಳಿದ್ದಾರೆ. ಈ ನಾಡಿನಲ್ಲಿ ಅಸಂಖ್ಯಾತ 1 ಕೋಟಿ ಮುಸಲ್ಮಾನರ ಪೈಕಿ ಅರ್ಧಕ್ಕರ್ಧ ಎಷ್ಟು ಮುಸಲ್ಮಾನರ ಹೆಣ್ಣು ಮಕ್ಕಳಿದ್ದಾರೆ. ಆ ಹೆಣ್ಣು ಮಕ್ಕಳ ಬಗ್ಗೆ ಆ ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತಾಡ್ತಾ ಇದ್ದಾನೆ, ಅವ್ರಿಗೆ ಪರ್ಮನೆಂಟ್ ಗಂಡ ಇಲ್ಲ ಅಂತ ಮಾತಾಡ್ತಿದ್ದಾನೆ. ನಾನು ಎದೆ ತಟ್ಟಿ ಮಾತಾಡ್ಬೇಕು, ಬರೋ ಬಟ್ಟ ನೋಡೋಣ ಅಂತ ಒಬ್ಬ MLA ಅದ್ರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದವ್ರು ಸುಮ್ಮನೆ ಕೂರ್ಲಿಲ್ಲ. ಇಡೀ ಕರ್ನಾಟಕದ ಜಿಲ್ಲೆಗಳಲ್ಲಿ ನಾವು ಪ್ರತಿಭಟನೆ ಮಾಡಿದ್ವು. ಆದ್ರೆ ಈ ರಣಹೇಡಿ ನರಸತ್ತ ಸರ್ಕಾರ ನಮ್ಮ ಬಿಮ್ಮನ ಹೆಣ್ಮಕ್ಳನ್ನ ಸ್ಟೇಷನ್ ಅಲ್ಲಿ ಕೂರಿಸ್ತು, 107 ಹಾಕಿ ಅವ್ರನ್ನ ಸ್ಟೇಷನ್ ಅಲ್ಲಿ ಕೊಳೆಯಂಗ್ ಮಾಡ್ತು. ಜಿಲ್ಲೆಗಳಲ್ಲಿ ನಮ್ಮ ಮೇಲೆ ಕೇಸ್ ಹಾಕ್ತು. ಪ್ಯಾಲೆಸ್ತೈನ್ ಪರವಾಗಿ ಧ್ವನಿ ಎತ್ತೋದಕ್ಕೆ ನಮ್ಮ ಮೇಲೆ ಕೇಸ್ಗಳು ಹಾಕಿದ್ರು. ಎಲ್ಲ ಹೋಗ್ಲಿ, ಹಾಳಾಗೋಗ್ಲಿ, ನಾವು ಅವ್ರ ವಿರುದ್ಧ ಇದ್ದೀವಿ, ಕಾಂಗ್ರೆಸ್ ಪರವಾಗಿ ಬಿಡಿ, ಆಯ್ತು ನಮ್ಮನ್ನ ಜೈಲಿಗೆ ಕಳಿಸ್ತೀರಾ, ಕಳಿಸ್ಬಿಟ್ಟು ನೀವು ವಂಶಾವಳಿ ಪೂರ್ತಿ ಉದ್ಧಾರ ಆಗಿ ಚೆನ್ನಾಗಿರಿ. ಆದ್ರೆ ನಿಮ್ಮ ಕಾಂಗ್ರೆಸ್ಗೋಸ್ಕರ ಹಣವನ್ನ ಖರ್ಚು ಮಾಡಿದ್ದು, ಇವತ್ತು ಜೈಲಲ್ಲಿ ಹೋಗಿರೋದು ಒಬ್ಬ ಉದ್ಯಮಿ, ಚಿಂದಿಯಾಯನಲ್ಲ, ಜೈಲಿಗೆ ಹೋಗಿರೋದು ಒಬ್ಬ ಉದ್ಯಮಿ. ಯಾರಾದ್ರೂ ತಲೆ ಕೆಟ್ಟವನಾದ್ರೂ ಕೂಡ ವಿಧಾನಸೌಧದಲ್ಲಿ ಪಾಕಿಸ್ತಾನ ಘೋಷಣೆ ಕೂಗ್ತಾನ?
ರಾಹುಲ್ ಗಾಂಧಿ ಜೊತೆ ಭಾರತ್ ಜೋಡೋ ಯಾತ್ರದಲ್ಲಿ ಓಡಾಡದಂತ ಹುಡುಗ ಆತ ಒಬ್ಬ. ಸಿದ್ದರಾಮಯ್ಯನವ್ರ ಜೊತೆ ನಿಕಟವಾಗಿ ಪರ್ಸನಲಿ ಓಡಾಡಿ ಮಾತುಕತೆ ಮಾತಾಡುವಂತ ಒಬ್ಬ ಹುಡುಗ, ಇನ್ನೊಬ್ಬ ಉದ್ಯಮಿ. ಇವರು ಹೋಗಿ ಎಲ್ಲಾದ್ರೂ ಕೂಡ ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಹೋಗಿ ಜೈಲಿಗೆ ಹೋಗ್ತಾರೆ ಅಂದ್ರೆ ಈ ತಲೆ ಕೆಟ್ಟವನ್ ಮಾಡೋ ಕೆಲಸನ. ಸತ್ಯ ಕಾಂಗ್ರೆಸ್ನವ್ರಿಗೂ ಗೊತ್ತು, ಸಿದ್ದರಾಮಯ್ಯನಿಗೂ ಗೊತ್ತು. ಎಷ್ಟು ಭಯ ಇದೆ ಅಂತಂದ್ರೆ, ಅವ್ರಿಗೆ ಎಷ್ಟು ದಿಗಿಲಿದೆ ಅಂತಂದ್ರೆ, ನಾನು ಏನಾದ್ರೂ ಕೂಡ ಈಗ 3 ಜನ ಮುಸಲ್ಮಾನರ ಪರವಾಗಿ ವಕಾಲತ್ ವಹಿಸಿದ್ರೆ ಮಾತಾಡಿದ್ರೆ ಬಿಜೆಪಿ ಅವ್ರು ಜಾಸ್ತಿ ಮಾತಾಡೋಕೆ ಶುರು ಮಾಡ್ತಾರೆ, ನಾವು ಓಟ್ಗಳನ್ನ ಕಳ್ಕೊಂಡ್ಬಿಡ್ತೀವಿ. ಅಯೋಗ್ಯರ, ನಿಮ್ಗೆ ಓಟ್ ಕೊಟ್ಟು ಅಧಿಕಾರ ಕೊಟ್ಟಿದ್ದೆ ನಮ್ಮನ್ನು ರಕ್ಷಣೆ ಮಾಡಿ ಅಂತ, ನಮ್ಮನ್ನು ಬಲಿ ಕೊಡಿ ಅಂತ ಅಲ್ಲ. MP ಎಲೆಕ್ಷನ್ ಅನ್ನು ಮುಂದೆ ಇಟ್ಕೊಂಡು ಆ 3 ಜನ ಅಮಾಯಕರನ್ನ ಇವತ್ತು ಬಲಿ ಕೊಡ್ತಾ ಇದ್ದಾರೆ. ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ, ಯಾವುದೇ ರೀತಿಯ ಪರೀಕ್ಷೆಗಳನ್ನ ನಡೀಲಿ, ವಿಧಾನಸೌಧದೊಳಗಡೆ ಇಂಥದ್ದೊಂದು ಕೃತ್ಯ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೆ ಇಷ್ಟು ಗಟ್ಟಿಯಾಗಿ ನನ್ನ ವಿರೋಧಿ ಪಕ್ಷ ಕಾಂಗ್ರೆಸ್ಸಿನ ನನ್ನ ಸಹೋದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾವ ಕಾಂಗ್ರೆಸ್ಗೆ ಓಟನ್ನ ತಗೊಂಡ್ರಲ್ಲ ಆ ಕಾಂಗ್ರೆಸ್ನ ಮುಖಂಡರು ಆ 3 ಜನ ಮುಸಲ್ಮಾನರ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತಾದ್ರೂ ಕೂಡ ಈ ಕರ್ನಾಟಕದ ಮುಸಲ್ಮಾನರು 92% ಓಟನ್ನ ಕಾಂಗ್ರೆಸ್ ಕೊಡ್ತಾರೆ. 2B ರಿಸರ್ವೇಶನ್ ಕೊಡ್ರಿ, ಬಿಜೆಪಿ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. 2B ರಿಸರ್ವೇಶನ್ ರಿಸ್ಟೋರ್ ಮಾಡಿ. ಕೋರ್ಟು ನಿಮಗೆ ತಡೆ ಹಿಡಿದಿದೆ, ಆದ್ರೆ ಅಧಿಕಾರಿಗಳು ದಿಪ್ಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನೀವೇ ಮಾತಾಡಿದಿರಿ, ಎಲೆಕ್ಷನ್ ಮುಂಚೆ ಬೀದಿಲಿ ಹರ್ಚ್ಕೊಂಡಿದ್ದೀರಿ, ಮೀಸಲಾತಿ ಪ್ರಮಾಣವನ್ನ ಜಾಸ್ತಿ ಮಾಡ್ತೀನಿ. ಮೀಸಲಾತಿ ತಮಿಳುನಾಡಿನಲ್ಲಿ 69% ಇದೆ. ಸಂವಿಧಾನದ 9th ಶೆಡ್ಯೂಲ್ಗೆ ತಿದ್ದುಪಡಿ ತಂದ್ರೆ ಸಾಧ್ಯ ಆಗುತ್ತೆ. ಹರಿಯಾಣದಲ್ಲಿದೆ. ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ 50% ಮೀಸಲಾತಿ ಪ್ರಮಾಣವನ್ನು ಮೀರಿದೆ. ಯಾರೋ ತಲೆ ಕೆಟ್ಟವ್ರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಹೇಳಿದೆ 50% ಮೀರೋಂಗಿಲ್ಲ ಅಂತ. ಮೀರೋದಕ್ಕೆ ಸಾಧ್ಯ ಇದೆ ಸಂವಿಧಾನ ತಿದ್ದುಪಡಿ ತಂದ್ರೆ. ಅದನ್ನ ಮಾಡ್ತೀನಿ. 70% ಮೀಸಲಾತಿಯನ್ನ ಇಲ್ಲಿ ಜಾರಿ ಮಾಡ್ತೀನಿ. ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣವನ್ನ ಕೊಡ್ತೀನಿ ಅಂತ ಹೇಳಿದ್ದು ನಾವಲ್ಲ, SDPನವರಲ್ಲ, ನಾವು MLA ಇಲ್ಲ, MP ಇಲ್ಲ, ನೀವ್ ಹೇಳಿದ್ದು ಸಿದ್ದರಾಮಯ್ಯನವರು. ಕೊಡ್ರಿ 2B ರಿಸರ್ವೇಶನ್ ಅಂತ ಕೇಳಿದ್ರೆ ಇಲ್ಲಿವರೆಗೂ ಅದ್ರ ಉಸಿರೇ ಬಿಡಲ್ಲ. ಮೊನ್ನೆ ಸೆಷನ್ ಆದ ನಂತರ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ, ನಿನ್ನೆ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. 16-17 ಆಗೋಯ್ತು ಕ್ಯಾಬಿನೆಟ್ ಮೀಟಿಂಗ್. 2B ರಿಸರ್ವೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮತ್ತೆ ಮುಸಲ್ಮಾನ ಸಮುದಾಯಕ್ಕೆ ನಾನು ಕೆರಳಿಸೋದಕ್ಕೆ ಹೇಳ್ತಾ ಇದ್ದೀನಿ, ಒಳ ಮೀಸಲಾತಿ ಡಿಮ್ಯಾಂಡ್ ಮಾಡಿದ್ವಿ ನಾವು ದಲಿತರು, ನಮ್ದಾಯ್ತು. ಅದು ಕೇಂದ್ರ ಸರ್ಕಾರದಲ್ಲಿ ಅಂಗೀಕಾರ ಆಗುತ್ತಾ ಬಿಡುತ್ತೋ, ಬಟ್ ಕರ್ನಾಟಕದಿಂದ ಹೋಯ್ತು ಅನ್ನುವಂತ ಒಂದು ಮಾತನಾದ್ರು ಹೇಳಿದ್ರು. ನಾವು ಅವ್ರನ್ನ ಮಣಿಸೋದ್ರಲ್ಲಿ ಗೆದ್ದಿದ್ದೀವಿ. ಇಡೀ ಕರ್ನಾಟಕದ ಹಿಂದುಳಿದ ವರ್ಗಗಳು ಕಾಂತರಾಜ್ ಆಯೋಗದ ವರದಿಯನ್ನ ನೀವು ಒಪ್ಕೊಳ್ಳಿ ಅಂತಂದ್ರು, ನಮಗೆ ಭಯ ಬಿದ್ರು, ತಗೊಂಡಿದ್ದಾರೆ. ಇಡೀ ಕರ್ನಾಟಕದ ಮುಸಲ್ಮಾನರು ನೀವು ಕೇಳ್ತಾನೆ ಇದ್ದೀರಾ 2B ರಿಸರ್ವೇಶನ್ ರಿಸ್ಟೋರ್ ಮಾಡಿ, ಪರ್ಸೆಂಟೇಜ್ ರೈಸ್ ಮಾಡಿ ಅಂತ. ಮುಟ್ಟೋದೇ ಇಲ್ಲ, ನಿಮ್ಮನ್ನು ಕೇರೆ ಮಾಡಲ್ಲ. ಆದ್ರೂ ನೀವು 55 ಲಕ್ಷ ಮತ ಕೊಡ್ತೀರಿ ಅವರಿಗೆ. ಗ್ರೇಟ್, ಖುಷಿ ಪಡ್ಬೇಕು. ನೀವಿದ್ರ ಪರಿಣಾಮ ನಾಳೆ ಎದುರಿಸ್ತೀರಿ. ನಿಮಗೆ ನಾನು ಭಯ ಬೀಳಿಸ್ತಾ ಇಲ್ಲ, ವಾಸ್ತವ ಹೇಳ್ತಾ ಇದ್ದೀನಿ. ಒಂದು ಪುಟಾಣಿ 6 ವರ್ಷದ ಮಗು ಹಿಜಾಬ್ ಹಾಕೊಂಡು ರೋಡಲ್ಲಿ ಬರ್ತಿದ್ರೆ ಒಬ್ಬ RSS ಆ ಮಗುನ್ ತೆಗೆದು ಮೋರಿಗೆ ಎಸ್ಬಿಟ್ಟ. ನಿಮ್ಮದೇ ಉಡುಪಿನಲ್ಲಿ, ಮಂಗಳೂರಿನಲ್ಲಿ ನಿಮ್ಮ ಮಕ್ಕಳು ಕಾಲೇಜ್ಗೆ ಹೋಗ್ತಾ ಇದ್ರೆ ಅವನ ಜೊತೆಗೆ ಯಾಕೆ ಹೋಗ್ತೀಯ, ಇವನ್ ಜೊತೆಗೆ ಯಾಕೆ ಹೋಗ್ತೀಯ, ಅಲ್ಲಿ ಯಾಕೆ ನಿಂತಿದ್ಯಾ, ಇಲ್ಲಿ ಯಾಕೆ ನಿಂತಿದ್ಯಾ ಅಂತ ಕೆಲ್ಸಕ್ಕೆ ಬರ್ದ ನನ್ನ ಮಕ್ಕಳೆಲ್ಲ ಹೊಡಿತಾ ಇದ್ದಾರೆ. ಹೌದಾ ಅಲ್ವಾ? ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡೋದ್ರಲ್ಲಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆಯಾ? ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡೋದ್ರಲ್ಲಿ ಬಿಜೆಪಿ ಕೆಲಸ ಮಾಡ್ತಾ ಇದೆಯಾ? ಬಿಜೆಪಿ ರಾಜ್ಯದಲ್ಲಿ ಅಧಿಕಾರ ಇದ್ದಾಗ SR ಬೊಮ್ಮಾಯಿ, ಸಾರಿ ಎಂತದ ಬೊಮ್ಮಾಯಿ, ಅವನು ಎಂತದ ಬೊಮ್ಮಾಯಿ ಮಂಗಳೂರಿಗೆ ಬಂದಿದ್ದು ಏನ್ ಹೇಳಿದ್ದು? ಮಂಗಳೂರಿಗೆ ಬಂದು ಏನ್ ಹೇಳಿದ್ದು? ನೀವು ಧರ್ಮವನ್ನ ಕೆಣಕಿದ್ರೆ, ನನ್ನ ಧರ್ಮವನ್ನ ಕೆಣಕಿದ್ರೆ ನಾನು ನಿಮಗೆ ಪ್ರತಿಕಾರ ತಗೋತೀನಿ ಅಂತ. ಒಂದು ರೀತಿಯಲ್ಲಿ ಬೊಮ್ಮಾಯಿಗೆ ನಾವು ಒಪ್ಕೋಬೇಕು. ಯಾಕೆ ಅಂತಂದ್ರೆ ಆತ ನಮ್ಮ ವಿರೋಧಿ ಅಂತ ನೇರವಾಗಿ ಒಪ್ಕೊಂಬಿಟ್ಟ. ಅವತ್ತು ನಾನು ಇಂಥ ಧರ್ಮಕ್ಕೆ ಸೀಮಿತ, ನೀವು ನನ್ನ ಧರ್ಮವನ್ನ ಕೆಣಕಿದ್ರೆ ನಿಮ್ಮನ್ನು ಬಿಡಲ್ಲ ಅಂತ ನೇರವಾಗಿ ಒಪ್ಕೊಂಡ. ನನ್ನ ಶತ್ರು ಅಂತ ಗೊತ್ತಾಗೋಯ್ತು. ಆದ್ರೆ ಸಿದ್ದರಾಮಯ್ಯ, ನಾನು ನಿನ್ನ ಜೊತೆಲಿದ್ದೀನಿ, ನಿಮ್ಮ ಅಣ್ಣ ತಮ್ಮ, ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳ್ಕೊಂಡೆ. ಬೆನ್ನಿಗೆ ಚೂರಿ ಆಗ್ತಾ ಇದ್ರು ಕೂಡ ನೀವು ಅದನ್ನ ನಂಬ್ಕೊಂಡು ಕೂತಿದ್ದೀರಲ್ಲ, ಏನಂತ ಕರಿಬೇಕು? ಅದಕ್ಕೆ ನಾನು ಬಾಬಾ ಸಾಹೇಬ್ರ ಆ ವಿಚಾರಗಳನ್ನ ನೆನೆಸ್ಕೊಂಡಿದ್ದು. ಅವತ್ತು ಈಗ ನಾನೇನು ಮಾತಾಡ್ತಾ ಇದ್ದೀನಲ್ಲ, ಇಷ್ಟು ಕೋಪದಲ್ಲಿ ಬಾಬಾ ಸಾಹೇಬ್ರು ಮಾತಾಡ್ತಾ ಇರ್ಬೋದು, ಆದ್ರೆ ಎದೆ ಒಳಗಡೆ ಬೆಂಕಿ ಇತ್ತು. ಸಾಯ್ಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಸತ್ರು. ಅವರ ಸಹಾಯಕ 25 ವರ್ಷಗಳ ಕಾಲ ಬಾಬಾ ಸಾಹೇಬ್ರಿಗೆ ಸಹಾಯಕನಾಗಿ ಕೆಲಸ ಮಾಡ್ತಂತ ನಾನಕ್ ಚಂದ್ರ ರತ್ತುವನ್ನ ಕರೆದು ಹೇಳ್ತಾರೆ, ನಾನಕ್ ಚಂದ್ರ ರತ್ತು, ನನ್ನ ಜನಕ್ಕೆ ಹೋಗಿ ಹೇಳು, ಯಾರು ನನ್ನನ್ನು ಅರ್ಥ ಮಾಡ್ಕೋಬೇಕಿತ್ತು ಅವ್ರು ಅರ್ಥ ಮಾಡ್ಕೊಂಡಿಲ್ಲ, ಯಾರು ನನ್ನ ಶತ್ರುಗಳಿದ್ದಾರೆ ಅವ್ರು ನನ್ನನ್ನು ಅರ್ಥ ಮಾಡ್ಕೊಂಡು ನನ್ನನ್ನು ತಡೆಯೋದು ಹೇಗೆ ಅಂತ ಕಲ್ತಿದ್ದಾರೆ. ಈ ನನ್ನ ಸಮುದಾಯದ ವಿದ್ಯಾವಂತರು ಗೋ ಬ್ಯಾಕ್ ಟು ಯುವರ್ ಸೊಸೈಟಿ, ಪೇ ಬ್ಯಾಕ್ ಟು ಯುವರ್ ಸೊಸೈಟಿ ಅಂತ ನಾನು ಹೇಳಿದ್ರೆ ವಾಪಸ್ ನನ್ನೇ ಬಂದು ಕೇಳ್ತಿದ್ರೆ ಮತ್ತೇನ್ ಕೊಡ್ತಿದ್ದೀರಿ ನಮಗೆ ಅಂತ ಭಿಕ್ಷಕರಂತೆ ನಿಂತಿದ್ದಾರೆ. ನನ್ನ ಹೋರಾಟದ ರಥವನ್ನ ನಾನು ನನ್ನ ಶಕ್ತಿ ಮೀರಿ ಇಲ್ಲಿ ತಂದು ನಿಲ್ಸಿದ್ದೀನಿ. ನಿಮ್ ಕೈಲಿ ಸಾಧ್ಯ ಆದ್ರೆ ಮುಂದಕ್ಕೆ ಕರ್ಕೊಂಡೋಗಿ ಹಿಂದಕ್ಕೆ ತಳ್ಳಬೇಡಿ ಅಂತ ಹೇಳಿ ಗುಳು ಅಂತ ಹತ್ಕೊಂಡು ಅವತ್ತು ರಾತ್ರಿಗೆ ಸಾಯ್ತಾರೆ. ಅವ್ರ ಸಾವನಲ್ಲಿ ಎಂತ ನೋವಿತ್ತಲ್ಲ, ಆ ನೋವು ನಮ್ಮದು ಅಂತ ಈ ಸಮುದಾಯಗಳು ಅರ್ಥ ಮಾಡ್ಕೊಂಡ್ಬಿಟ್ರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ನನ್ನ ಅಕ್ಕನ ಬಗ್ಗೆ, ನನ್ನ ತಂಗಿ ಬಗ್ಗೆ ಮಾತಾಡಿದಾಗ ನಾನು ರೊಚ್ಚಿಗೆದ್ದಿದ್ರೆ, ಆ ಎಳೆ ಮನುಷ್ಯ ಮಗು 6 ವರ್ಷದ ಮಗು ನಾವು ಎತ್ತಿ ಬಿಸಾಕಿದಾಗ ಇದು ನನ್ನ ಮಗು ಅಂತ ನಾನು ಅನ್ಕೊಂಡಿದ್ದಿದ್ರೆ,
ನೀನೊಬ್ಬ ಮುಸಲ್ಮಾನ ಅನ್ನೋ ಕಾರಣಕ್ಕೆ ನೀನ್ ಗಡ್ಡ ಹಿಡಿದು ಕಪಾಳ ಕೊಟ್ಟು ಜೈ ಶ್ರೀ ಘೋಷಣೆ ಹೋಗುವಂತ ಕಿರ್ಚಿದ್ನಲ್ಲ, ಆ ತಾತನ ನೋವು ನನಗೆ ಅಂತ ಅರ್ಥ ಆಗಿದ್ರೆ ಆ ಅಂಗಡಿಯನ್ನು ತೆಗೆದು ರೋಡ್ ಬಿಸಾಕಿ ಹೋಗು ನಿನ್ ದೇವಸ್ಥಾನದಿಂದ ಆಚೆ ಅಂದಾಗ ಇದು ನಿಮ್ಮ ಅಪ್ಪಂದಲ್ಲ ಕಣೋ ದೇಶ, ನನ್ನ ದೇಶ ಅಂತ ಎಲ್ಲರೂ ಹೇಳಿದಿದ್ರೆ ಇವತ್ತು ವಿಧಾನಸೌಧದ ಒಳಗಡೆ ಸುಳ್ಳು ಕೇಸ್ಗಳನ್ನ ಹಾಕಿ ಜೈಲಿಗೆ ಕಳ್ಸಿದ್ರಲ್ಲ, SDPI ಒಬ್ಬ MLA ಇದ್ರೆ ತಡೆ ತಟ್ಟಿ ಎದೆ ತೊಟ್ಟು ಹೇಳ್ತೀನಿ, ಅವ್ರ ಅಪ್ಪನ ಮಕ್ಕಳಾಗಿದ್ರೆ ಅವನು ಮುಟ್ಟಕ್ಕಾಗ್ತಾ ಇರಲಿಲ್ಲ, ಸೆಷನ್ ನಡ್ಸಕ್ ಆಗ್ತಾ ಇರಲಿಲ್ಲ. ಆ ಶಕ್ತಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮಾತಾಡ್ತಾ ಇದ್ದೀವಿ, ಎಷ್ಟು ಬೇಕಾದ್ರೂ ಮಾತಾಡ್ತಾ ಇದ್ದೀವಿ. ಚುನಾವಣೆಗೆ ಮುಂಚೆಯಿಂದ ಈ ಸ್ಪರ್ಧಾ ಸೇರಿದ 3 ವರ್ಷದಿಂದ ನಾವು ಮಾತಾಡ್ತಾನೆ ಇದ್ದೀವಿ. ನಾವು ಮಾತಾಡಿದಾಗ ನೀವು ತುಂಬಾ ಬೆಂಬಲ ಕೊಡ್ತೀರಾ, ಖುಷಿ ಆಗುತ್ತೆ. ಯಾವಾಗ ಗೊತ್ತಾ? ರೋಡಲ್ಲಿ ಪ್ರತಿಭಟನೆ ಮಾಡುವಾಗ ನೀವೆಲ್ಲ ನಮ್ಮ ಜೊತೆಲಿ ಇರ್ತೀರಾ, ಸಮಾವೇಶ ಮಾಡುವಾಗ ನೀವೆಲ್ಲ ನಮ್ಮ ಜೊತೆಲಿ ಇರ್ತೀರಾ. ಯಾವ್ದಾದ್ರು ಅನ್ಯಾಯವಾಗ ಪ್ರತಿಭಟನೆ ಮಾಡ್ತೀವಿ, ಕಾಲ್ನಡಿಗೆ ಮಾಡ್ತೀವಿ, ಜಾಥಾ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ನೀವು ಖಂಡಿತವಲ್ಲ ನಮ್ಮ ಜೊತೆಗೆ ಇರ್ತೀರಾ. ನೀವು ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಚುನಾವಣೆಗೆ ಹೋಗ್ತೀವಿ, ಓಟ್ ಹಾಕ್ಕೊಡ್ರಿ, BJP ಬಂದ್ಬಿಡುತ್ತೆ ಸರ್. BJP ಬಂದೇನಾಯ್ತು, ಕಾಂಗ್ರೆಸ್ ಬಂದೇನಾಯ್ತು? ಇವತ್ತು ನಿಜವಾಗ್ಲೂ ಮುಸಲ್ಮಾನ ಸಮುದಾಯ ನೆಮ್ಮದಿಯಾಗಿ ಈ ರಾಜ್ಯದಲ್ಲಿ ಬದುಕಿದೆ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಅಲ್ಲಾದ ಮೇಲೆ ಪ್ರಮಾಣ ಮಾಡಿ ಹೇಳಿ ನೆಮ್ಮದಿಯಾಗಿದ್ದೀವಿ, ನಮ್ಗೆ ರಕ್ಷಣೆ ಇದೆ ಅಂತೇಳಿ ನಮ್ಮ ರಾಜಕೀಯ ಬೇಡ, ಬಿಟ್ಬಿಡ್ತೀವಿ ನಾವು. ಇಲ್ಲ ನಮ್ಗೆ ಆತಂಕ ಇದೆ, ನಾವು ಅನ್ಯಾಯಕ್ಕೆ ಒಳಗಾಗಿದ್ದೀವಿ ಅಂತಂದ್ರೆ ನೀವು ಹೆಚ್ಚು ಬೆಂಬಲ ನೀವು ಯಾವ್ದಾದ್ರು ನಿಮ್ಗೆ ಇಷ್ಟ ಪಕ್ಷ ಕೊಡಗಡೆ ಕೊಡಿ. ನಿಮ್ಮ ಪರವಾಗಿ ಮಾತಾಡೋದಕ್ಕೆ ಯಾರೂ ಇಲ್ಲದೆ ಇರೋ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ. ನೀವು ವಿಧಾನಸಭೆಯಲ್ಲಿ ಮತ್ತೊಬ್ಬ ಅಂಬೇಡ್ಕರ್, ಮತ್ತೊಬ್ಬ ಟಿಪ್ಪುನ ನೋಡಕ್ ಸಾಧ್ಯ ಆದ್ರೆ ಈ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಮಾತ್ರ, ಬೇರೆ ಯಾವ ಪಾರ್ಟಿಯಿಂದ ಸಾಧ್ಯ ಇಲ್ಲ. ಇದು ಬರ್ದಿಟ್ಕೊಳ್ಳಿ. ಇದು ಕೇವಲ ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡಬೇಕು, ಆಕ್ರೋಶ ಅಂತ ಅಲ್ಲ. ದ ರಿಯಲ್ ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಅಂತಂದ್ರೆ ಅದು SDPI ಮಾತ್ರ. ಅದು ಕೊಡಕ್ ಸಾಧ್ಯ ಇದೆ. ನೀವಿಷ್ಟೂ ಶಕ್ತಿ, ನಿಮ್ಮ ಹಣ ಶಕ್ತಿ, ನಿಮ್ಮ ಜನಶಕ್ತಿ, ನಿಮ್ಮ ಶ್ರಮ, ನಿಮ್ಮ ಮಾತು, ನಿಮ್ಮ ಸೋಷಿಯಲ್ ಮೀಡಿಯಾ ಎಲ್ಲವನ್ನು ಕೂಡ ನಮ್ಮ ಪಾರ್ಟಿಯಿಂದ ಎಲ್ಲಾದ್ರೂ ಒಂದು 2 ಕಡೆ ನಿಂತಿದ್ದಾಗ ಇಡೀ ಕರ್ನಾಟಕ ನೀವು ನಮ್ಗೆ ಹಾಕಲೂಬಾರ್ದು ಅಂತ ನಮ್ಗೆ ಗೊತ್ತು. ಒಂದು 2 ಗೆಲ್ಸೋದಕ್ಕೆ ಅಖಂಡ ಕರ್ನಾಟಕದ ಮುಸಲ್ಮಾನ ಮತ್ತು ದಲಿತರ ಶಕ್ತಿಯನ್ನು ಉಪಯೋಗಿಸಿ ನಿಮ್ಮ ದುಡಿಮೆಯ 10 ರೂಪಾಯಿನ ಆ ಎಲೆಕ್ಷನ್ ಇಂತ ತಂದುಕೊಡಿ. ದುಡ್ಡು ಬೇಕು ಎಲೆಕ್ಷನ್ಗೆ, ನಿಮ್ಮ ಮಾತು ಬೇಕು, ನಿಮ್ಮ ಪ್ರೀತಿ ಬೇಕು. ನಾವು ಯಾವ ಕ್ಷೇತ್ರದಲ್ಲಿ ನಿಂತಿರ್ತೀವಿ ಅಲ್ಲಿ ಪ್ರಭಾವಿಗಳು ಯಾರಿದ್ದಾರೆ, ಮುಸಲ್ಮಾನ ಸಮುದಾಯದ ಪ್ರಭಾವಿಗಳು, ದಲಿತ ಸಮುದಾಯದ ಪ್ರಭಾವಿಗಳು, ಅವ್ರಿಗೆ ಹೇಳಿ, ರಿಕ್ವೆಸ್ಟ್ ಮಾಡಿ, ಕೈ ಹಿಡಿರಿ, ಕಾಲಿಡಿರಿ, ಒತ್ತಡ ತನ್ನಿ, ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿ. ಅಣ್ಣ ನಾನು ಉಡುಪಿಲಿದ್ದೀನಿ, ನೀನು ಪುಲ್ಕೇಶಿ ನಗರದಲ್ಲಿ ನಿಂತ್ಕೊಂತೀಯ, ನಾನು ಹೆಂಗ್ ಬಂದಲ್ಲಿ ಗೆಲ್ಲಿಸ್ಲಿ ಅಂತಂದ್ರೆ ಮುಸಲ್ಮಾನ ಸಮುದಾಯದ ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ಹೋರಾಟಗಾರಿದ್ದಾರೆ, ತಿಳುವಳಿಕೆ ಇದ್ದಾರೆ, ಫೈನಾನ್ಸಿಯರ್ಸ್ ಇದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ. ಅಲ್ಲಿ ಬನ್ನಿ, ನಾನು ಹೆಂಗೆ ಕಾಲಿಗೆ ಬೀಳ್ತಾ ಇದ್ದೀನಿ, ಯಾಕೆ ನನ್ನ ಸ್ವಾರ್ಥಕ್ಕಲ್ಲ, ಸಮುದಾಯಕ್ಕೋಸ್ಕರ. ನೀವು ನನ್ನ ಜೊತೆಲಿ ಕಾಲಿಗೆ ಬೀಳಿ, ಕೈ ಮುಗಿರಿ, ಅವ್ರು ರಿಕ್ವೆಸ್ಟ್ ಮಾಡಿ, ಒತ್ತಡ ತನ್ನಿ, ಸತ್ಯ ಅರ್ಥ ಮಾಡಿಸಿ. ನಮ್ಮ ರಾಜ್ಯಾಧ್ಯಕ್ಷರು NR ಕ್ಷೇತ್ರದಲ್ಲಿ ನಿಂತಾಗ ಅಲ್ಲಿ ಯಾರು ಪ್ರಭಾವಿಗಳಿದ್ದಾರೆ, ಯಾರು ಮೌಲ್ಯಗಳಿದ್ದಾರೆ, ಯಾರು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಹೋರಾಟಗಾರರಿದ್ದಾರೆ, ಸಮುದಾಯದ ಹೋರಾಟಗಾರರು, ತಿಳುವಳಿಕೆ ಯಾರಿದೆ ಹೋಗಿ ಹೇಳಿ. ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಹೋಗಿ ಹೇಳಿ. ಅವ್ರಿಗೆ ಕಾಂಟ್ರಾಕ್ಟರ್ಸ್ ಇದ್ದಾರೆ, ಹೇಳಿ. ಇಲ್ಲಿಂದ ಅಲ್ಲಿದ್ದವ್ರು ಹೇಳ್ಬೇಕು ಅಂತಲ್ಲ, ಬೀದರಿಂದ ಬರ್ಬೋದು, ಬಂದು ರಿಕ್ವೆಸ್ಟ್ ಮಾಡಿ. ಒಂದೇ ಒಂದು ಹೆಜ್ಜೆಯನ್ನು ನಮ್ಮನ್ನ ವಿಧಾನಸೌಧದ ಒಳಗಡೆ ಕಳಿಸಿ ಅದ್ರ 5 ವರ್ಷದ ಆಚೆಗೆ ನೋಡಿ ಸಂವಿಧಾನ ರಕ್ಷಣೆ ಮಾಡಿ ಅಂತ ಇಲ್ಲಿ ನಿಂತ್ಕೊಂಡು ಬ್ಯಾನರ್ ಹಾಕೊಂಡು ಮಾತಾಡುವಂಥದ್ದಲ್ಲ. ವಿಧಾನಸೌಧದ ಒಳಗಡೆ ಸಂವಿಧಾನ ಅಂತದ್ದು ನಿತ್ಯ ಪುಷ್ಪವಾಗಿ ಹರಳಬೇಕು ಅಂತ ಕೆಲಸವನ್ನ ನಾವು ಮಾಡ್ಕೊಡ್ತೀವಿ. ಇಷ್ಟು ಹೇಳ್ತಾನೆ ಇದ್ದೀವಿ, ಮುಂಚೆಯಿಂದ ಹೇಳ್ತೀವಿ. ಈಗಲೂ ಕೂಡ ನಂಬಿಬಿಡ್ತೀರಾ? ಇಲ್ಲ, ಹೇಳೋದು ನನ್ನ ಕರ್ತವ್ಯ ಅಲ್ವಾ, ಹಾಗಾಗಿ ಹೇಳಿದ್ದೀನಿ. ಇನ್ನಾದರೂ ಕೂಡ ದಯಮಾಡಿ, ರಾಜಕೀಯ ಅಧಿಕಾರ ನಮಗೆ ಮುಖ್ಯ. ಈ ಸಮಾವೇಶಗಳು, ಹೋರಾಟಗಳು, ಬೀದಿ ನಾಟಕ ಎಲ್ಲವೂ ಮಾಡ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ಅದರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ, ಅದರಿಂದ ನಮ್ಮ ನೋವುಗಳಿಗೆ ಮುಲಾಮಿಲ್ಲ, ಅದರಿಂದ ನಮ್ಮ ಕಾಯಿಲೆಗಳು ವಾಸಿ ಆಗಲ್ಲ, ಅದರಿಂದ ನಮ್ಮ ಮೇಲೆ ನಡೆದ ದಬ್ಬಾಳಿಕೆಗಳು ನಿಲ್ಲದಿಲ್ಲ. ಅದರಿಂದ ಈ ಸಮುದಾಯದ ಪರವಾಗಿ ಹೋರಾಟ ಮಾಡಿ ಜೈಲಲ್ಲಿದ್ದು ಅವ್ರ ಹೆಂಡತಿ ಮಕ್ಕಳು ಕಣ್ಣೀರಾಗ್ತಾ ಇದ್ರಲ್ಲ, ಅದನ್ನ ಒರೆಸೋಕೆ ಸಾಧ್ಯ ಇಲ್ಲ. ಅದೆಲ್ಲವನ್ನು ನಾವು ನಿವಾರಣೆ ಮಾಡಬೇಕು. ಅದೆಲ್ಲವನ್ನು ತಡೆಯೋದಕ್ಕೆ ಸಾಧ್ಯ ಇರುವಂಥದ್ದಂದ್ರೆ ನಮಗೆ ರಾಜಕೀಯ ಅಧಿಕಾರ ಸಿಕ್ಕಿದ್ರೆ ಮಾತ್ರ. ಆ ರಾಜಕೀಯ ಅಧಿಕಾರವನ್ನ ನಿಮ್ಮಲ್ಲಿ ಭಿಕ್ಷೆ ಬೇಡ್ತೀವಿ ಅನ್ಕೊಳ್ಳಿ, ನಿಮ್ಮಲ್ಲಿ ಭಿಕ್ಷೆ ಬೇಡ್ತೀವಿ. ಯಾಕೆ? ನಿಮಗದನ್ನು ವಾಪಸ್ ಕೊಡೋದಕ್ಕೆ, ನಿಮಗದನ್ನು ವಾಪಸ್ ಕೊಡೋದಕ್ಕೆ, ಈ ಸಮಾಜವನ್ನ, ಸದೃಢ ಸಮಾಜವನ್ನ ಕಟ್ಟೋದಕ್ಕೆ, ಯಥಾವತ್ ಸಂವಿಧಾನವನ್ನ ನಾವಿಲ್ಲಿ ರಕ್ಷಣೆ ಮಾಡುವಂತಹ ಘನ ಉದ್ದೇಶವನ್ನು ಸಾಧಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ, ನನ್ನ ಮಾತಿಂದ ನಿಮ್ಗೆ ಏನಾದ್ರು ನೋವಾಗಿದ್ರೆ ಮತ್ತಷ್ಟು ನೋವಾಗ್ಲಿ ಅಂತ ಕೇಳ್ಕತ್ತ, ಆ ಮತ್ತಷ್ಟು ನೋವಿಂದ ನಿಮ್ಮ ಎದೆ ಒಳಗಡೆ ಹುಟ್ಟುವಂತಹ ಬೆಂಕಿ ಈ ನಾಡಿನ ರಾಜಕೀಯ ಅಪ್ರಬುದ್ಧತೆಯನ್ನು ಕಳೀಲಿ, ನಮ್ಮನ್ನ ಆ ವಿಧಾನಸೌಧದ ಕಡೆ ಕರ್ಕೊಂಡು ಹೋಗುವಂತಹ ಬೆಳಕಾಗ್ಲಿ ಅಂತ ಕೇಳ್ತಾ, ನಾನು ನಿಮಗೆ
ಇಷ್ಟು ನೀರು ಯಾಕೆ ಕುಡಿತೀನಿ ಅಂದರೆ ಬಾಯಿ ಒಣಗೋಗಿ ಅಲ್ಲ, ಸತ್ಯ ಹೇಳ್ತೀನಿ. ಒಳಗಡೆ ಹುಟ್ಟೋ ಬೆಂಕಿ ಇದೆಯಲ್ಲ, ಆ ಕಾವು ಇಲ್ಲಿ ಮಾತಾಡಕ್ಕೆ ಬರೋದಿಲ್ಲ, ಅಷ್ಟು ನೋವಾಗುತ್ತೆ. ಈಗ ಇಲ್ಲಿಂದ ಕೆಳಗಡೆ ಇಳಿದು ಹೋಗಿದ ತಕ್ಷಣ ನಾನು BP ಚೆಕ್ ಮಾಡಿ, ಯಾರಾದರೂ ಡಾಕ್ಟರ್ ಇಲ್ದ್ರೆ ಬಂದು ಚೆಕ್ ಮಾಡಿ, ನಾನು BP ಇಲ್ಲಿ ಕೆಳಗಡೆ ಇಳಿದು ಹೋಗಿದ್ದಾನೆ, ಬಹುಶಃ ಅದು 200 ಮೇಲೆ ಇರುತ್ತೆ. ಅದರಿಂದ ಪರಿಣಾಮ ಏನು ಅಂತಂದರೆ ನಮ್ಮ ಆರೋಗ್ಯ ದಿನ ದಿನ ತಿನ್ನುತ್ತೆ ಅಂತ. ಕಾಂಶಿರಾಮ್ ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಿ ಸತ್ತಿದ್ದು ಯಾಕೆ ಗೊತ್ತಾ? ಸಮಾಜದ ಬಗ್ಗೆ ಯೋಚನೆ ಮಾಡಿ ಮಾಡಿ ಅಲ್ಲಿರೋ ನರಗಳು ವರ್ಕೆ ಮಾಡಲಿಲ್ಲ. ಬಾಬಾ ಸಾಹೇಬರು ಕೇವಲ ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಸತ್ತಿದ್ದು ಯಾಕೆ ಅಂತಂದರೆ ಅವ್ರು ಯೋಚನೆ ಮಾಡಿ 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 ಅವ್ರ ಕಾಯಿಲೆಗಳೆಲ್ಲ ಉಲ್ಬಣವಾಗಿ ಅವ್ರು ಸತ್ತಿದ್ದು. ಸೊ ನಮ್ಮನ್ನು ಹಂಗೆ ಕಳಿಸ್ಬೇಕು ಅನ್ನೋ ಆಸೆ ಇದ್ದರೆ ಹಿಂಗೇ ಕಿರ್ಚಾಡ್ಸಿ ಕಳಿಸಿ, ಇಲ್ಲ ನಿಮ್ಮನ್ನು ಒಂದಲ್ಲ ಒಂದು ದಿವಸ ವಿಧಾನಸೌಧದಲ್ಲಿ ನೋಡ್ತೀವಿ ಅನ್ನೋ ಆಸೆ ಇದ್ದರೆ ಖಂಡಿತವಾಗ್ಲೂ ನಮಗೆ ರಾಜಕೀಯ ಅಧಿಕಾರ ಕೊಡೋಕ್ಕೆ, ಆ ಓಟನ್ನ ಗಳಿಸೋದಕ್ಕೆ ಏನು ಮಾರ್ಗ ಹೇಳಿದೆ ಎಲ್ಲ ಅನುಸರಿಸಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಂದು ಧನ್ಯವಾದವನ್ನು ಒಂದು ಹಾಡಿನ ಮೂಲಕ ಅರ್ಪಿಸ್ತೀನಿ. ಈ ಹಾಡು ಕೇಳಿ ಮಜಾ ಮಾಡಬೇಡಿ, ಹಾಡು ಚೆನ್ನಾಗಿತ್ತು ಅನ್ಬೇಡಿ. ಆ ಹಾಡಿನ ಅರ್ಥ ನಿಮ್ಮ ಎದೆ ಒಳಗಡೆ ಇಳಿಲಿ. ಆ ಎದೆ ಒಳಗಡೆ ಇಳಿದು ನೋವು ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ಲೋರ್ಗೂ ಕೂಡ ಆರದೇ ಇರಲಿ, ನಿಮ್ಮನ್ನು ಯಾವಾಗಲೂ ಕಾಡ್ತಾ ಇರಲಿ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನು ಅಂತಂದರೆ, ಅವರು ಕಾಳಿ ಮಾತೆಯ ಭಕ್ತರು. ತಾಯಿ ನಿನ್ನ ಮಾಯೆಯನ್ನು ಇವನ ಮೇಲೆ ಹರಡು, ಯಾವಾಗಲೂ ನಿನ್ನ ಮಾಯ ಅವನ ಮೇಲೆ ಇರಲಿ, ಅವನ್ನ ಫ್ರೀಯಾಗಿ ಬಿಟ್ಟರೆ ಅನಾಹುತ ಮಾಡಿಬಿಡ್ತಾನೆ ಅಂತ. ಹಾಗೆ ನೋವುಗಳು ನಿಮ್ಮನ್ನು ಕಾಡ್ತಾ ಇರಲಿ. ಆ ನೋವುಗಳು ನಿಮ್ಮನ್ನು ಕಾಡೋದ್ರಿಂದ ನಾವು ಅಧಿಕಾರದೆಡೆ ಹೋದಾಗ ನಮ್ಮ ಸಮುದಾಯದ ನೋವುಗಳನ್ನ ಕಳೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಬರುತ್ತೀಹೆವು ನಾವು ಬರುತ್ತೀಹೆವು, ಬರುತ್ತೀಹೆವು ನಾವು ಬರುತ್ತೀಹೆವು, ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ದನಿಗಳು ನಾವು, ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು, ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು, ಬರುತ್ತೀಹೆವು ನಾವು ಬರುತ್ತೀಹೆವು, ಬರುತ್ತೀಹೆವು ನಾವು ಬರುತ್ತೀಹೆವು, ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯ ಬ್ಯಾಡಿರಿ ಹಿಂದಕ್ಕ, ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯ ಬ್ಯಾಡಿರಿ ಹಿಂದಕ್ಕ, ಮೊದಲು ಬಿದ್ದ ಮಳೆ ಹನಿ ನೀವ, ಮೊದಲು ಬಿತ್ತೋ ಬೀಜ ನೀವ, ಮೊದಲು ಬಿದ್ದ ಮಳೆ ಹನಿ ನೀವ, ಮೊದಲು ಬಿತ್ತೋ ಬೀಜ ನೀವ, ಮೊದಲ ಮಾತಿನ ಪಾಠ ನೀವ, ಮೊದಲ ಸಾಲಿನ ನೇಗಿಲ ನೀವ, ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯ ಬ್ಯಾಡಿರಿ ಹಿಂದಕ್ಕ. ಈ ಹಾಡಿನ ಅರ್ಥ, ಈ ನಾಡಿನ ಮೊದಲು ಅಂತಂದ್ರೆ ನಾವು ಈ ದೇಶದ ಈ ನಾಡಿನ ಮೂಲ ನಿವಾಸಿಗಳು, ನಮ್ದು ಇದೆಲ್ಲ ಹಕ್ಕು ಅಧಿಕಾರ ಎಲ್ಲ, ಇಲ್ಲಿರೋ ಸಂಪತ್ತು ಸಾಗರ ಮುತ್ತು ಗಣಿ ಎಲ್ಲವೂ ನಮ್ದು. ಆದ್ರೆ ರಾಜಕೀಯ ಅಧಿಕಾರ ಇಲ್ಲ. ಈ ರಾಜಕೀಯ ಅಧಿಕಾರ ನಮ್ದಾಗ್ಲಿ ಅಂತ ಹೇಳ್ತಾ, ಮತ್ತೆ ನಾನು ನಗರಸಭೆಯವರಿಗೆ ಎಚ್ಚರಿಕೆ ಕೊಡುವಾಗ ಒಂದೊಂದು ಮತ್ತೆ ಜ್ಞಾಪಿಸ್ಕೋಬೇಕಿತ್ತು. ಇಲ್ಲಿನ ಪೊಲೀಸ್ ಇಲಾಖೆಯವರು ನಿನ್ನೆಯಿಂದ ಬಹಳ ಅಭೂತಪೂರ್ವವಾದಂತಹ ಒಂದು ಸಹಕಾರವನ್ನು ಮತ್ತು ಸಹಾಯ ಎರಡನ್ನೂ ಮಾಡಿದ್ದಾರೆ. ನಾನು ಪೊಲೀಸ್ ಇಲಾಖೆಯವರಿಗೆ ಬಹಳ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಜಿಲ್ಲಾ ಸಮಿತಿಗೆ, ಎಲ್ಲ ನನ್ನ ನಾಯಕರಿಗೆ, ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ, ಜಿಲ್ಲಾ ಮಟ್ಟದ ನಾಯಕರಿಗೆ, ಅಸೆಂಬ್ಲಿ ಮಟ್ಟದ ನಾಯಕರಿಗೆ, ವಿಮ್ನ ನಾಯಕರಿಗೆ, ಮತ್ತು ನಿಮಗೆ ಇಲ್ಲಿ ನಡೆದಂಥ ಇಷ್ಟೊತ್ತಾದರೂ ಕೂಡ ನಡೆದಂಥ ಎಲ್ಲರಿಗೂ ಕೂಡ ಜೈ ಭೀಮ್ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಇಲ್ಲಿಗೆ ವಿರಾಮ ಆಗ್ತಾ ಇದ್ದೀನಿ. ತಮ್ಮೆಲ್ಲರೂ ಶುಭವಾಗಲಿ. ಜೈ ಭೀಮ್. ಜೈ